ಪಹಲ್ಗಾಮ್ ಮೇಲಿನ ದಾಳಿಯ ಪ್ರತೀಕಾರದ ರೂಪವಾಗಿ ಆಪರೇಷನ್ ಸಿಂಧೂರದ ಮುಂದುವರಿದ ಭಾಗ ಕಳೆದ 12 ಗಂಟೆಗಳಿಂದ ಪಾಕಿಸ್ತಾನದ ಮೇಲೆ ಭಾರತ ಮುರುಕೊಂಡು ಬಿದ್ದಿದೆ. ಅಕ್ಷರಶಃ ಪಾಕಿಸ್ತಾನ ಇವಾಗ ಏನು ಮಾಡಬೇಕು ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ. ನಾನಾ ರೀತಿಯಲ್ಲಿ ಭಾರತದ ಮೇಲೆ ಅಟ್ಯಾಕ್ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ರು. ಎಲ್ಲವನ್ನ ಭಾರತೀಯ ಸೇನೆ ಸಮರ್ಥವಾಗಿ ವಿಫಲಗೊಳಿಸಿದೆ. ಜೊತೆಗೆ ಈ ಕಳೆದ 12 ಗಂಟೆಗಳಲ್ಲಿ ಜಗತ್ತಿಗೆ ಭಾರತ ಸೇನೆಯ ಶಕ್ತಿ ಸಾಮರ್ಥ್ಯ ಏನು ಅಂತಕ್ಕಂಥದ್ದನ್ನು ತೋರಿಸ್ಕೊಟ್ಟಿದೆ. ಇಷ್ಟು ಸಾಕಾ ಅಥವಾ ಇನ್ನೂ ಮುಂದುವರಿಯುತ್ತಾ ಅಂತಂದರೆ ನಿಲ್ಲುವ ಯಾವ ಲಕ್ಷಣಗಳು ಕೂಡ ಕಂಡು ಬರ್ತಾ ಇಲ್ಲ. ಈಗಲೂ ಕೂಡ ಪೂಂಚ್ ಮತ್ತು ಉರಿ ಸೆಕ್ಟರ್ನಲ್ಲಿ ಶೆಲ್ ದಾಳಿಯನ್ನು ಪಾಕಿಸ್ತಾನ ನಾಗರಿಕರ ಮೇಲೆ ಮುಂದುವರಿಸಿರ್ತಕ್ಕಂಥದ್ದನ್ನು ಭಾರತ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಆಪರೇಷನ್ ಸಿಂಧೂರ ಪಾಕ್ ಮೇಲೆ ಪ್ರಹಾರ ಯಾವ ಮಟ್ಟಿಗೆ ಅಂತಂದ್ರೆ ಭಾರತದ ಗಡಿ ನಗರಗಳನ್ನು ಟಾರ್ಗೆಟ್ ಮಾಡಿತ್ತು ಪಾಕ್. ಕಾಲ್ ಕೆರ್ಕೊಂಡು ಜಗಳಕ್ಕೆ ಬಂತು. ಪಾಕಿಸ್ತಾನದ ಕ್ಷಿಪಣಿ ಡ್ರೋನ್ಗಳಿಗೆ ಆಕಾಶದಲ್ಲೇ ಭಾರತ ಉತ್ತರವನ್ನು ಕೊಟ್ಟಿದೆ. 9 ತಿಂಗಳ ಮೊದಲೇ ದೀಪಾವಳಿಯನ್ನು ಆಚರಿಸಿದೆ. ಪಾಕಿಸ್ತಾನದ 60ಕ್ಕೂ ಹೆಚ್ಚು ಡ್ರೋನ್ಗಳನ್ನು ಇಲ್ಲಿವರೆಗೆ ಧ್ವಂಸ ಮಾಡಿದೆ ಭಾರತೀಯ ಸೇನೆ. ಪಾಕ್ನ F-16 ಫೈಟರ್ ಜೆಟ್ ಸೇರಿ 3 ಜೆಟ್ಗಳು F-16 ಐ ಥಿಂಕ್ ಎಸ್ F-16 ಲಾಹೋರ್, ಕರಾಚಿ, ಇಸ್ಲಾಮಾಬಾದ್, ಬಹವಲ್ಪುರ್ ಮೇಲೆ ಭಾರತ ಪ್ರತಿ ದಾಳಿಯನ್ನು ನಡೆಸಿದೆ. ಇಸ್ಲಾಮಾಬಾದ್ ತನಕನೂ ಕೂಡ ನಾವು ರೀಚ್ ಆಗಿದ್ದೀವಿ. ವೈರಿ ಪಾಕ್ನ ಪ್ರತಿ ದಾಳಿಯನ್ನು ಧ್ವಂಸಗೊಳಿಸ್ತಾ ಇದೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್. ಆದರೆ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಕೊಲ್ಯಾಪ್ಸ್ ಮಾಡಿದ್ದಾರೆ ಕೆಲವು ಕಡೆ. ಆಪರೇಷನ್ ಸಿಂಧೂರದ ಮುಂದುವರಿದ ಭಾಗ. ಪಾಕ್ ಕ್ಷಿಪಣಿಗಳು ಧ್ವಂಸವಾಗ್ತಾ ಇರೋದು, ಅದು ಕೂಡ ಫಸ್ಟ್ ಲೈನ್ ಆಫ್ ಏರ್ ಡಿಫೆನ್ಸ್ ನಲ್ಲೇ ಧ್ವಂಸವಾಗ್ತಾ ಇರುವಂತಹ ವಿವಿಧ ವಿಜುವಲ್ಸ್ ಅನ್ನು ನೀವು ಗಮನಿಸ್ತಾ ಇದ್ದೀರಾ. ದಾಳಿ 1, 2, 3, 4ರಲ್ಲಿ ನಮ್ಮ ಭಾರತೀಯ ಸೇನೆಯ ಶಕ್ತಿ ಎಂಥದ್ದು ಅನ್ನೋದಕ್ಕೆ ಇದೆಲ್ಲವೂ ಕೂಡ ಉತ್ತರ. ಒಂದ್ ಕಡೆಗೆ ನಿರಂತರವಾಗಿ ಪಾಕ್ನಲ್ಲಿ ಡ್ರೋನ್ ಮಳೆಯನ್ನು ಸುರಿಸೋ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಕ್ಷಿಪಣಿಗಳ ಮಳೆಯನ್ನು ಸುರಿಸೋ ಕೆಲಸವನ್ನ ಇಲ್ಲಿತ್ಕೊಂಡೇ ಮಾಡ್ತಾ ಇದ್ದೀವಿ. ಬಟ್ ಅವರಿಂದ ನಮ್ಮ ಭಾರತದ ಒಂದೇ ಒಂದು ಕೂದಲು ಕೂಡ ಅಲ್ಲಾಡದೆ ಇರೋ ರೀತಿನಲ್ಲಿ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಕಾಯ್ತಾ ಇದೆ. S-400 ನ ಸಾಮರ್ಥ್ಯ ಮತ್ತೊಮ್ಮೆ ಜಗತ್ತಿಗೆ ಗೊತ್ತಾಗಿದೆ. ಯುರೋಪಿಯನ್ಸ್ಗಳಿಗೆ ಗೊತ್ತಿತ್ತು S-400 ನ ಸಾಮರ್ಥ್ಯ ಏನು, ಅದೊಂದು ನೈಟ್ ಮೇಯರ್ ಅಂತ. ಬಟ್ ಪಾಕಿಸ್ತಾನಕ್ಕೆ ಅಂದಾಜು ಮಾಡಬೇಕಾಗಿತ್ತಲ್ವಾ, ಅದನ್ನು ಮಾಡೋ ಕೆಲಸವನ್ನ ನಿರಂತರವಾಗಿ ನಾವು ಮಾಡ್ತಾ ಇದ್ದೀವಿ. ದಾಳಿಯ ತೀವ್ರತೆ ಹೇಗಿದೆ ಅಂದ್ರೆ ಎಲ್ಲೆಲ್ಲೂ ಕೇವಲ ಬೆಳಕು ಜ್ಯೋತಿ ಮಾತ್ರ ಪ್ರಜ್ವಲಿಸ್ತಾ ಇದೆ. ಆದ್ರೆ ಈ ಬೆಳಕು ಈ ಜ್ಯೋತಿ ಪಾಕಿಸ್ತಾನದ ಪ್ಯಾಂಟ್ಗಳನ್ನು ಒದ್ದೆ ಮಾಡ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶಬೀರ್. ದಾಳಿಯ ತೀವ್ರತೆ ಮತ್ತು ಪ್ರತ್ಯುತ್ತರವನ್ನು ನಾವು ಗಮನಿಸ್ತಾ ಇದ್ವಿ. ಈಗ ಸದ್ಯಕ್ಕಲ್ಲಿ ಏನೇನು ಆಗ್ತಾ ಇದೆ, ಏನೇನು ಬೆಳವಣಿಗೆಗಳಾಗ್ತಾ ಇದೆ, ಸದ್ಯಕ್ಕೆ ಜಮ್ಮು ಕಾಶ್ಮೀರದ ಭಾಗ ಅಥವಾ ಪಾಕಿಸ್ತಾನ ಜೊತೆಗೆ ಬಾರ್ಡರ್ ಹಂಚಿಕೊಳ್ಳುವಂತಹ ಸ್ಟೇಟ್ಗಳಲ್ಲಿ ಯಾವ ರೀತಿಯಾಗಿ ಹೈ ಅಲರ್ಟ್ನೆಸ್ ಮತ್ತು ಹೈ ಟೆನ್ಷನ್ ಕಂಟಿನ್ಯೂ ಆಗ್ತಾ ಇದೆ? ಮಮತಾ, ನಾನೀಗ ರಜೋರಿಯಲ್ಲಿದ್ದೀನಿ. ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ನಿನ್ನೆ ರಾತ್ರಿ ರಜೋರಿ ಮತ್ತೆ ಪೂಂಚ್ನ ಪರಿಸ್ಥಿತಿ ಏನಿತ್ತು ಅನ್ನುವಂಥದ್ದನ್ನ. ಪಾಕಿಸ್ತಾನದಿಂದ ನಿರಂತರವಾದಂತಹ ದಾಳಿಯನ್ನ ರಜೋರಿ ಮತ್ತೆ ಪೂಂಚ್ನ ಭಾಗದಲ್ಲಿ ಮಾಡುವಂತ ಕೆಲಸವನ್ನ ಮಾಡಿದ್ರು. ಯಾಕೆ ಅಂದ್ರೆ ಪಾಕಿಸ್ತಾನದ ಇಂಟರ್ನ್ಯಾಷನಲ್ ಗಡಿ ಏನಿದೆ, ಭಾರತ ಮತ್ತೆ ಪಾಕಿಸ್ತಾನಕ್ಕೆ ಹೊಂದ್ಕೊಳ್ಳುವಂತಹ ಇಂಟರ್ನ್ಯಾಷನಲ್ ಬಾರ್ಡರ್ ಏನಿದೆ, ಅದು ರಜೋರಿ ಮತ್ತೆ ಪೂಂಚ್ಗೆ ಬಹಳಷ್ಟು ಹತ್ತಿರದಲ್ಲಿದೆ. ಸ್ಥಳೀಯರು ಹೇಳೋ ಪ್ರಕಾರ ಇಲ್ಲಿ ರಜೋರಿಗೆ ಸುಮಾರು 8ರಿಂದ 10 ಕಿಲೋಮೀಟರ್ ದೂರದಲ್ಲಿರುವಂಥದ್ದು ಈ ಒಂದು ಪಾಯಿಂಟ್ ಇಂದ. ಪೂಂಚ್ ಕೇವಲ 6 ಕಿಲೋಮೀಟರ್ ದೂರದಲ್ಲಿದೆ. ಹೀಗಾಗಿ ಅತಿ ಹೆಚ್ಚು ದಾಳಿಗಳು ನಡೀತಾ ಇರುವಂಥದ್ದು. ಮತ್ತೆ ರಜೋರಿಯಲ್ಲಿ ಅತಿ ಹೆಚ್ಚು ಸೇನಾ ನೆಲೆಗಳಿದಾವೆ. BSF ಮತ್ತೆ CRPF ಸೇರಿದಂತೆ ಬೇರೆ ಬೇರೆ ಸೇನೆಗಳಿಗೆ ಸೇರಿದಂತಹ ಮುಖ್ಯವಾದಂತಹ ಕಚೇರಿಗಳು, ರೀಫಿಲಿಂಗ್ ಟ್ಯಾಂಕ್ಗಳು ಎಲ್ಲವೂ ಕೂಡ ಇಲ್ಲೇ ಇರುವಂತಹ ಹಿನ್ನೆಲೆಯಲ್ಲಿ ಆಮೇಲೆ ಸೇನಾ ಆಸ್ಪತ್ರೆ ಕೂಡ ರಜೋರಿಯಲ್ಲಿ ಇರುವಂತದ್ದು. ಹೀಗಾಗಿ ಇವುಗಳನ್ನ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡುವಂತಹ ಕೆಲಸವನ್ನ ನಿನ್ನೆ ರಾತ್ರಿ ಮಾಡಲಾಗಿತ್ತು. ಸೊ ಹಾಗಾಗಿ ಇಲ್ಲಿಯ ಪರಿಸ್ಥಿತಿ ಬಹಳಷ್ಟು ಆತಂಕದಲ್ಲಿದೆ. ನೋಡಿ, ಜನರು ಇವತ್ತು ಆತಂಕದಲ್ಲಿ ಊರುಗಳನ್ನ ತೊರೆಯುವಂತ ಕೆಲಸಗಳಾಗ್ತಾ ಇದಾವೆ. ರಜೋರಿಗೆ ದೆಹಲಿ, ಹರಿಯಾಣ, ಪಂಜಾಬ್ ಸೇರಿದಂತೆ ಬೇರೆ ಬೇರೆ ಭಾಗಗಳಿಂದ ಇಲ್ಲಿ ನಡೆಯುವಂತ ಕಾಮಗಾರಿಗಳಿಗೆ ಕೆಲಸಕ್ಕೆ ಅಂತ ಬಂದಿದ್ರು. ನೋಡಿ, ಎಲ್ಲ ಕಡೆಯೂ ಕೂಡ ಪೊಲೀಸ್ ಸರ್ಪಗಾವಲು ಕೂಡ ಇದೆ. ಏನೆಲ್ಲ ಆಗ್ತಾ ಇದೆ ಸಿಟಿಲಿ ಅನ್ನುವಂಥದ್ದನ್ನು ಕೂಡ ತಿಳ್ಕೊಳ್ಳುವಂತ ಕೆಲಸಗಳು ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಭಾಗಗಳಿಗೆ ಹೋಗ್ಲಿಕ್ಕೆ ಇಲ್ಲಿ ಖಾಸಗಿ ಬಸ್ಗಳನ್ನ, ಟೆಂಪೋಗಳನ್ನ ನೆಚ್ಕೊಳ್ಳುವಂತ ಪರಿಸ್ಥಿತಿ ಇದೆ. ಯಾಕೆಂದ್ರೆ ಸರ್ಕಾರಿ ಬಸ್ಗಳ ಕನೆಕ್ಟಿವಿಟಿ ಬಹಳಷ್ಟು ಕಡಿಮೆ ಇದೆ. ಸೊ ಹೀಗಾಗಿ ಇಲ್ಲಿ ಈ ರೀತಿಯಾದಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರುವಂತದ್ದು. ಜನರು ಸಾಧ್ಯವಾದಷ್ಟು ಬೇಗ ಈ ಊರನ್ನ ತೊರಿಬೇಕು ಅನ್ನುವಂಥದ್ದು. ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸುವಂತ ಸಾಧ್ಯತೆಗಳಿದಾವೆ.
ಇದ್ದಾವೆ. ಸೊ ಹೀಗಾಗಿ ಮತ್ತಷ್ಟು ದಾಳಿಗಳು ರಜೋರಿಯ ಮೇಲೆ ನಿರಂತರವಾಗಿ ಆಗುವಂತ ಸಾಧ್ಯತೆಗಳು ಕೂಡ ಇರುವಂತ ಹಿನ್ನೆಲೆಯಲ್ಲಿ ಜನರು ಇಲ್ಲಿ ಬಹಳಷ್ಟು ಆತಂಕದಲ್ಲಿದ್ದಾರೆ. ಆ ಆತಂಕದಿಂದ ಈ ಊರುಗಳನ್ನ ತೊರೆಯುವಂತ ಸಹ ಕೆಲಸಗಳಾಗ್ತಾ ಇದಾವೆ. ನೋಡಿ, ಪೆಟ್ರೋಲಿಂಗ್ ಕಾರ್ಯಗಳು ಕೂಡ ಹೇಗೆ ನಡೀತಾ ಇದೆ ಅನ್ನುವಂಥದ್ದನ್ನ ಕೂಡ ನೀವು ಗಮನಿಸಬಹುದು. ಜಮ್ಮು ಕಾಶ್ಮೀರ ಪೊಲೀಸರು ನಿರಂತರವಾಗಿ ಇಲ್ಲಿ ಎಚ್ಚರಿಕೆಗಳನ್ನ ಕೊಡುವಂಥದ್ದು ಅಥವಾ ಜನರು ಒಂದೇ ಕಡೆಗೆ ಒಟ್ಟುಗೂಡದಂತೆ ನೋಡ್ಕೊಳ್ಳುವಂಥದ್ದು, ರಾತ್ರಿ ಸಮಯದಲ್ಲಿ ಈ ಬಿಲ್ಡಿಂಗ್ಗಳು ಏನಿರ್ತವೆ, ಮನೆಗಳೇನಿರ್ತವೆ ಅವುಗಳ ಲೈಟ್ ಆಫ್ ಮಾಡಿಸುವಂತ ಕೆಲಸವನ್ನ ಅವೆಲ್ಲವನ್ನು ಕೂಡ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇರುವಂಥದ್ದು. ಮಮತಾ, ಒಂದು ಹೇಳ್ತೀನಿ, ನಿನ್ನೆ ರಾತ್ರಿ ನಾನು ಕೂಡ ರಜೋರಿಯಲ್ಲಿ ಸ್ಟೇ ಆಗಿದ್ದೆ. ಬಹಳ ಹಾರಿಬಲ್ ಸಿಚುವೇಶನ್ಗಳನ್ನ ಫೇಸ್ ಮಾಡಬೇಕಾದಂತ ಅನಿವಾರ್ಯತೆ ನಮಗೂ ಬಂತು. ರೈಟ್, ಥ್ಯಾಂಕ್ ಯು ಶಬೀರ್. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ತುಂಬ ಸೂಕ್ಷ್ಮ ಪ್ರದೇಶದಲ್ಲಿ ಪಬ್ಲಿಕ್ ಟಿವಿ ಗ್ರೌಂಡ್ ರಿಪೋರ್ಟನ್ನು ಕೊಡ್ತಾ ಇರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ಪಾಕ್ ಮೇಲೆ ಪೆಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಭಾರತದ ಸರಣಿ ದಾಳಿಗೆ ಪತರುಗುಟ್ಟಿದೆ ಪಾಕಿಸ್ತಾನ. ಪಾಕ್ಗೆ ನುಗ್ಗಿ ಹೊಡೆದು ಪ್ರತೀಕಾರ ತೀರಿಸಿದೆ ಭಾರತ. ಪಾಕಿಸ್ತಾನ ದೇಶ ಸ್ಥಾಪನೆಯಾದಾಗಿಂದ ಇಲ್ಲಿ ತನಕ ಇಸ್ಲಾಮಾಬಾದ್ ಮೇಲೆ ಅಟ್ಯಾಕ್ ಆಗಿರಲಿಲ್ಲ 78 ವರ್ಷದಲ್ಲಿ. ಇದೇ ಫಸ್ಟ್ ಟೈಮ್.